ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಟಿಎಸ್ ಬಾಬು ಗೆಲುವು ಸಾಧಿಸಿದ್ದಾರೆ. ಬಾಬು ಅವರು ಗೆಲುವು ಸಾಧಿಸಿದ ಕಾರಣ ಅವರ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದರು. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಆಡಳಿತ ಮಂಡಳಿಗೆ ಇಂದು ಚುನಾವಣೆ ನಡೆದು ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಒಟ್ಟು 17 ಸ್ಥಾನಗಳಲ್ಲಿ ಅಧ್ಯಕ್ಷ ಸ್ಥಾನ ಮತ್ತು 2 ಉಪಾಧ್ಯಕ್ಷ ಸ್ಥಾನಗಳನ್ನು ಹೊರತುಪಡಿಸಿ ಉಳಿದ 14 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. 3 ಸ್ಥಾನಗಳಿಗೆ ಇಂದು ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಚುನಾವಣೆ ನಡೆಯಿತು. ಬೆಳಗ್ಗೆಯಿಂದಲೇ ಮತದಾರರು ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಜಿಲ್ಲಾ ವ್ಯಾಪ್ತಿಯಲ್ಲಿ 202 ಮತದಾರರಿದ್ದು ಅದರಲ್ಲಿ 196 ಮತ ಚಲಾವಣೆಯಾಗಿದೆ. ಇಂದು ಸಂಜೆ 4 ಗಂಟೆಗೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡು ಮತ ಎಣಿಕೆ ನಡೆದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಟಿಎಸ್ ಬಾಬು 122 ಮತ ಪಡೆದು ನರಸಿಂಹಮೂರ್ತಿ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿ ಅಂಜಿನಪ್ಪ 102 ಮತ ಪಡೆದು ಗೆಲುವು ಸಾಧಿಸಿದರೆ ಮತ್ತೊಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಬೈರ್ರೆಡ್ಡಿ 139 ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿರುವುದಾಗಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಬಾಬು ಟಿಎಸ್ ಮೆಸಸ್ ಗೀತಾ ಎಲೆಕ್ಟ್ರಿಕಲ್ಸ್ 122 ಮತ, ನರಸಿಂಹಮೂರ್ತಿ ವೈಎಸ್ ಮೆಸಸ್ ಶ್ರೀ ಸಿದ್ದಲಿಂಗೇಶ್ವರ ಎಲೆಕ್ಟ್ರಿಕಲ್ಸ್ 69 ಮತ. ಜಿಲ್ಲಾ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಿ ಆಂಜನಪ್ಪ ಆಂಜಿ ಎಲೆಕ್ಟ್ರಿಕಲ್ಸ್ 102 ಮತ. ಬೈರೆಡ್ಡಿ ವೆಂಕಟೇಶ್ವರ ಎಲೆಕ್ಟ್ರಿಕಲ್ಸ್ 139 ಮತ. ಗೋವಿಂದರಾಜು ಟಿಎನ್ ಗೀತಾ ಎಲೆಕ್ಟ್ರಿಕಲ್ಸ್ 86 ಮತ. ಇದರಲ್ಲಿ ಬಾಬು ಟಿಎಸ್ ಗೀತಾ ಎಲೆಕ್ಟ್ರಿಕಲ್ಸ್ ಗೌರವ ಜಿಲ್ಲಾ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಿ ಆಂಜನಪ್ಪ 102 ಮತಗಳಿಂದ ಆಯ್ಕೆಯಾಗಿದ್ದಾರೆ. ಬೈರೆಡ್ಡಿ ವೆಂಕಟೇಶ್ವರ ಎಲೆಕ್ಟ್ರಿಕಲ್ಸ್ ಇವರು 130 ಮತಗಳಿಂದ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆ ಭಾರೀ ಕುತೂಹಲ ಮೂಡಿಸಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದ ಟಿಎಸ್ ಬಾಬು ಮತ್ತು ನರಸಿಂಹಮೂರ್ತಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತಿದ್ದಂತೆ ನೂತನ ಅಧ್ಯಕ್ಷ ಬಾಬು ಅವರ ಅಭಿಮಾನಿಗಳು ಹೂಮಾಲೆ ಹಾಕಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಬಾಬು, ಮತದಾರರು ನನ್ನ ನಂಬಿ ಮತ ಹಾಕಿದ್ದಾರೆ, ಹಾಗಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿಯ ಚುನಾವಣೆ ನಡೆಸಿದಂತಹ ನಮ್ಮ ಚುನಾವಣಾಧಿಕಾರಿಗಳಿಗೆ ಹಾಗೂ ಬೆಳಗ್ಗೆಯಿಂದ ಏನು ಗಲಾಟೆ ಇಲ್ದಿರ ನ್ಯಾಯಯುತವಾಗಿ ನಮಗೆ ಪೊಲೀಸ್ ಸಿಬ್ಬಂದಿಯವರು ನಮಗೆ ಸ್ಪಂದಿಸಿದ್ದಾರೆ. ಅವರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರದವರಿಗೆ ಪ್ರತ್ಯೇಕವಾಗಿ ನಾನು ಮಾಧ್ಯಮ ಮಿತ್ರರಿಗೆ ಹೇಳಬೇಕು. ಅದೇ ಥರ 1 ತಿಂಗಳಿಂದ ನನ್ನ ಜಿಲ್ಲೆಯ ಸದಸ್ಯರು ನನಗೋಸ್ಕರ ನನ್ನ ಜೊತೆ ಇದ್ದು ನನ್ನ ಜೊತೆ ಚುನಾವಣೆಗೋಸ್ಕರ ಹೋರಾಡಿ ಮತ ಗಳಿಸಲಿಕ್ಕೆ ಎಲ್ಲ ಸಪೋರ್ಟ್ ಮಾಡಿದಂತಹ ಎಲ್ಲ ಗುತ್ತಿಗೆದಾರರಿಗೂ, ಅಧಿಕಾರಿ ಸಿಬ್ಬಂದಿಯವರಿಗೆ, ಆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ಸರ್, ನನಗೆ ಕಾರ್ಯವೈಖರಿ ಮಾಡೋದು ಹೊಸದೇನಲ್ಲ. ನಾನು ಹಠವಾದಿ ಛಲವಾದಿ ಹೋರಾಟಗಾರ. ಈ ಹೋರಾಟಗಾರನು ತುಳಿಬೇಕಂತಂದ್ಬಿಟ್ಟು ತುಂಬ ಜನ ಟ್ರೈ ಮಾಡಿದ್ರು. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿಂದ ನನ್ನ ರಾಜ್ಯ ಪ್ರವಾಸ ನನ್ನ ಜಿಲ್ಲೆ ಮಟ್ಟಕ್ಕೆ ಸೀಮಿತವಲ್ಲ, ನನ್ನ ರಾಜ್ಯ ಮಟ್ಟಕ್ಕೆ ಸೀಮಿತ. ಇವತ್ತು ಅಧಿಕಾರಿಗಳು ಷಡ್ಯಂತ್ರ ಮಾಡಿದರೆ ನಾನು ಸೋಲ್ಬೇಕು ಅಂತಂದ್ಬಿಟ್ಟು, ಆದರೂ ಆಗಲಿಲ್ಲ. ಯಾಕೆ ಹೇಳ್ರಿ? ನ್ಯಾಯಯುತವಾಗಿ ಮಾತಾಡ್ತೀನಿ, ನ್ಯಾಯದ ಪರ ಹೋರಾಡ್ತೀನಿ, ಧರ್ಮದ ಪರ ಹೋರಾಡ್ತೀನಿ. ನಮ್ಮ ಗುತ್ತಿಗೆದಾರರಿಗೆ ಎಲ್ಲೇ ಕೆಲಸ ನಿಲ್ಲಿರಲಿ 10 ನಿಮಿಷ ಫೋನ್ ಮಾಡಿ ನಾನು ಸಾಲ್ವ್ ಮಾಡ್ತೀನಿ. ಅಷ್ಟು ಶಕ್ತಿ ನನಗಿದೆ. ಆ ಶಕ್ತಿ ಕೊಟ್ಟಿರೋರು ಯಾರೂ ಅಲ್ಲ, ನಮ್ಮ ಸದಸ್ಯರು. ಅದಕ್ಕೋಸ್ಕರ ನಮ್ಮ ಸದಸ್ಯರಿಗೆ ಮತ್ತೊಂದು ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸರ್, ನಮ್ಮ ಮತದಾರರು ಯಾವತ್ತೂ ನಾನು ಅವ್ರ ಕೈ ಹಿಡಿದಿದ್ದಾರೆ, ಯಾವತ್ತೂ ಹಿಡಿತಾರೆ, ಮುಂದೆನೂ ಹಿಡಿತಾರೆ, ಇದರಿಂದೇನೂ ಹಿಡಿದಿದ್ದಾರೆ. ನಾನು ಯಾವತ್ತೂ ಅವ್ರ ಕೈ ನಾನು ಬಿಡುವುದಿಲ್ಲ. ಈ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.